ಮಾಫಿಯಾ ಅನ್ನೋದು ಹೆಂಗ್ ವರ್ಕ್ ಆಗುತ್ತೆ ಗೊತ್ತಾ? ಬನ್ನಿ ಹೇಳ್ತೀನಿ. ಒಬ್ಬ ಮಾಫಿಯಾ ಡಾನು ಒಂದು ಶೂಟರ್ಗೆ 50 ಲಕ್ಷ ರೂಪಾಯಿನ ಟ್ರಾನ್ಸ್ಫರ್ ಮಾಡಬೇಕು ಅಂದ್ರೆ ಅವನು ಹವಾಲಾ ಬಜಾರ್ನ ಯೂಸ್ ಮಾಡ್ತಾನೆ. ಈ ಹವಾಲಾ ಬಜಾರ್ ಅಂದ್ರೆ ಏನು? ಭೀಷ್ಣಯ್ಯನ ಮಾಫಿಯಾ ಡಾನು ಗುಜರಾತ್ ಅಲ್ಲಿರೋ ಅಬ್ದುಲ್ಗೆ ಕ್ಯಾಶ್ ಕೊಡ್ತಾನೆ. ಅವಾಗ ಅಬ್ದುಲ್ ಮುಂಬೈಲಿರೋ ಗೋಪಾಲ್ಗೆ ಫೋನ್ ಹಾಕ್ಬಿಟ್ಟು ಈ ರೀತಿ ಟ್ರಾನ್ಸ್ಫರ್ ಮಾಡಬೇಕು, ಪಾಸ್ವರ್ಡ್ ಶೀಲಾವತಿ ಅಂತಾನೆ. ಈ ಪಾಸ್ವರ್ಡ್ ಅವಾಗ ಚೇಂಜ್ ಆಗ್ತಾ ಇರುತ್ತೆ. ಒಂದೊಂದ್ಸಲ ಹೆಸರು ಇರುತ್ತೆ, ಒಂದೊಂದ್ಸಲ ನಂಬರ್ಸ್ ಇರುತ್ತೆ. ಫಿಲಂಗಳಲ್ಲಿ ನೋಡಿರ್ತೀರಾ. ಇದರಲ್ಲಿ ಈ ಅಬ್ದುಲ್ ಮತ್ತೆ ಗೋಪಾಲ್ ಇಬ್ರು ಹವಾಲಾ ಬಜಾರ್ದು ಬ್ರೋಕರ್ಸ್ಗಳು. ಈ ಹವಾಲಾ ಬಜಾರ್ ಅನ್ನೋದು ಇಡೀ ವರ್ಲ್ಡ್ ವೈಡ್ ಅಲ್ಲೇ ಇದೆ. ಈ ಬ್ರೋಕರ್ಸ್ಗಳದ್ದು ಏನ್ ಕೆಲಸ ಅಂದ್ರೆ ಒಂದ್ ಜಾಗದಿಂದ ಇನ್ನೊಂದು ಜಾಗಕ್ಕೆ ಕ್ಯಾಶ್ ನ ಟ್ರಾನ್ಸ್ಫರ್ ಮಾಡೋದು. ಇದುವೇ ಸೇಮ್ ಬ್ಯಾಂಕಿಂಗ್ ಸಿಸ್ಟಮ್ ತರನೇ ವರ್ಕ್ ಆಗುತ್ತೆ. ಆದ್ರೆ ವ್ಯತ್ಯಾಸ ಏನು ಅಂದ್ರೆ ಇದರಲ್ಲಿ ನೀನು ದುಡ್ಡನ್ನ ಹೆಂಗ್ ಮಾಡಿದೆ, ಯಾರು ಕಳಿಸ್ತಿದೆ, ಏನು ಕಳಿಸ್ತಿದೆ, ಆ ತರ ಏನು ಕ್ವಶನ್ಸ್ ಕೇಳಲ್ಲ. ಮತ್ತೆ ಬ್ಯಾಂಕ್ಗಳಿಗಿಂತ ತುಂಬಾ ಕಮ್ಮಿ ಫೀಸ್ ನ ಚಾರ್ಜ್ ಮಾಡ್ತಾರೆ. ಈ ಫುಲ್ ಹವಾಲಾ ಬಜಾರ್ ಅನ್ನೋದು ಬರೀ ನಂಬಿಕೆಯಿಂದನೇ ನಡೆಯೋದು. ಯಾವುದೇ ರೀತಿ ಪೇಪರ್ ವರ್ಕ್ಸ್ ಇರಲ್ಲ, ಏನು ಇರಲ್ಲ. ಗೋಪಾಲ್ ಅಬ್ದುಲ್ ಮೇಲೆ ನಂಬಿಕೆ ಇಟ್ಟು ಶೂಟರ್ಗೆ 50 ಲಕ್ಷ ರೂಪಾಯಿ ಕೊಟ್ಬಿಟ್ಟು ಅವ್ನ ಡೈರಿಲಿ ಬರ್ಕತಾನೆ. ಇದೇ ತರ ವರ್ಷ ಪೂರ್ತಿ ಇಬ್ರು ಕಡೆಯಿಂದ ದುಡ್ಡಿನ ವ್ಯವಹಾರ ನಡೀತಾ ಇರುತ್ತೆ. ವರ್ಷದಲ್ಲಿ ಒಂದು ದಿನ ಸೆಟಲ್ಮೆಂಟ್ ಅಂತ ಕೂತ್ಕೊಂಡು ಬ್ರೋಕರ್ಸ್ಗೆ ಸಿಗ್ಬೇಕಾಗಿರೋ ಕಮಿಷನ್ಸ್ಗಳು ಸಿಗುತ್ತೆ. ಇದರಲ್ಲಿ ಅಬ್ದುಲ್ಗೂ ಗೋಪಾಲ್ಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಜಸ್ಟ್ ನಂಬಿಕೆಯಿಂದ ಕೋಟ್ಯಾಂತರ ರೂಪಾಯಿ ವ್ಯವಹಾರಗಳು ನಡೀತೈತೆ. ಸೊ ಇದನ್ನೆಲ್ಲ ನಿಮ್ಮ ಸ್ಕೂಲ್ ಕಾಲೇಜಸ್ ಅಲ್ಲಿ ಹೇಳ್ಕೊಡಲ್ಲ. ಇದೇ ತರ ಇನ್ಫಾರ್ಮೇಶನ್ಸ್ಗಳನ್ನ ತಿಳ್ಕೊಳ್ಳೋದಕ್ಕೆ ನನ್ನ ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ.